ஸ்டார்டிங்கில் இப்படி தான் பார்க்குறேன். என்னன்னா நம்ம KTM 390 அட்வென்ச்சர் ஓன் பண்ணாலும் பெரிய பயங்கரமான ரைடர் மாதிரி பார்க்குறதுக்கு. Okay, hello guys, welcome back to the channel. So another weekend ride. ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ತಿರ್ಗಾ ಕುದುರೆಮುಖಕ್ಕೆ ಹೋಗ್ತಾ ಇದ್ದೀನಿ. ಕುದುರೆಮುಖದಲ್ಲಿ ಕ್ಯಾತನ್ಮಕ್ಕಿ ಮತ್ತು ಸಂಸೇತು, ದಿಡುಪೆ ಅದೆಲ್ಲ ಟ್ರೈಲ್ಸ್ ಬರುತ್ತೆ. ಹಾಸನ್ವರೆಗೂ ವ್ಲಾಗಿಂಗ್ ಏನೂ ಮಾಡಿಲ್ಲ, ಯಾಕಂದರೆ ಇದು ಫುಲ್ಲು ಹೈವೇ, ಬೆಳಿಗ್ಗೆ ಬೇರೆ. ಇಲ್ಲಿ ಬ್ರೇಕ್ಫಾಸ್ಟ್ ಮುಗೀತು, ಮಸಾಲೆ ದೋಸೆ ಹಾಕ್ಕೊಂಡು ಬರೋ ದಾರಿಯಲ್ಲಿ ಒಂದು ಟೀ ಕುಡ್ಕೊಂಡು. ಹೋಮ್ ಸ್ಟೇನೂ ಸಕ್ಕತ್ತಾಗಿದೆ ಜಾಗ, ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಸಪ್ರೇಟ್ ವೀಡಿಯೋ ಮಾಡೋ ಥರ ನೋಡ್ತೀನಿ ಮೋಸ್ಟ್ಲಿ. ಮಲ್ಲಪ್ಪ ಕೊಂಡ ಟ್ರೈಲ್ಸ್ ನೋಡಿದರೆ ಅದರಲ್ಲಿ ಬಂದಿರ್ತಾರೆ. ನಮಸ್ಕಾರ, ಹೆಂಗಿದ್ದೀರಾ? ಇವ್ರದ್ದು ಚಾನಲ್ ಇದೆ, ತಮಿಳ್ ಬೈಕರ್ ಬಡ್ಡಿ ಅಂತ. ಸೊ ಈ ರೈಡಲ್ಲಿ ಇವರೇ ನಮ್ಮ ಗೋ ರೈಡರು. ಇವ್ರದ್ದೇ ಪ್ಲ್ಯಾನ್ ಇದೆ ಆ್ಯಕ್ಚುಲಿ. ನಾನು ಬೇರೆ ಟ್ರೈಲ್ ಮಾಡೋಣ ಅಂತ ಇದೆ. ಇವರು ಬ್ರೋ ಇಲ್ಲಿ ಹೋಗೋಣ ಅಂದರು, ಸರಿ ಅಂದ್ಬಿಟ್ಟು ನಮಗೂ ಕಂಪನಿ ಸಿಗಬೇಕಲ್ಲ, ಯಾವಾಗಲೂ ಸೋಲೋ ಮಾಡಿ ಒಳ್ಳೆ ಬೇಜಾರಾಗ್ಬಿಟ್ಟಿದೆ. ಅದು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಮತ್ತು ಚಾರ್ಮಾಡಿ ಘಾಟ್, ಆ ರೂಟೆಲ್ಲ ತುಂಬ ಪ್ಲೆಸೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೆ. ನಾನು ಲಾಸ್ಟ್ ಟೈಮ್ ಕುದುರೆಮುಖಕ್ಕೆ ಬಂದಾಗ ಆಫ್ ರೋಡಿಂಗ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಈ ಸತಿ ಅಂತೂ ಪಕ್ಕಾ ಮಿಸ್ ಆಗಲ್ಲ. ನೋಡ್ತಾ ಇರಿ. ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟ್ ಎಲ್ಲ ಮಾಡಿ. ಇನ್ನು 117 ಕಿಲೋಮೀಟರ್ಸ್ ಏನೋ ಇದೆ. ಗೂಗಲ್ 3 hours ತೋರಿಸ್ತಾ ಇದೆ. ನೋಡೋಣ ಎಷ್ಟೊತ್ತಲ್ಲಿ ನಾವು ಹೋಗ್ತೀವಿ ಅಂತ. ನೋಡಿ, ಸಕ್ಕತ್ತಾಗಿರುತ್ತೆ. ಅದು ಕ್ಯಾತನ್ಮಕ್ಕಿ ಅಂತೂ ಒಂಥರ ಚಾಲೆಂಜಿಂಗ್ ಆಫ್ ರೋಡ್. ಅದು ನಾನೊಂದು 4 years ಮುಂಚೆ ಕ್ಯಾತನ್ಮಕ್ಕಿ ಮಾಡಿದ್ದೆ, ಒಂದು 150cc ಅಲ್ಲಿ. ಮುಂಚೆ ಅಂತೂ ಮೇಲ್ವರೆಗೂ ತೊಗೊಂಡೋಗೋದಾಗಿತ್ತು ಗಾಡಿನ. ಇವಾಗ ಮೇಲ್ವರೆಗೂ ಬಿಡೋಲ್ಲ, ಮುಂಚೆನೇ ಬೇಲಿ ಹಾಕ್ಬಿಟ್ಟಿದ್ದಾರೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತ ನನಗಂತೂ ಅರ್ಥ ಆಗಲ್ಲ ಗುರು. ಯಪ್ಪ ರೈಟಲ್ಲಿ ಇಂಡಿಕೇಟ್ರ್ ಹಾಕ್ಕೊಂಡು ಏನು ಮಾಡ್ತಾವನೆ? ರೈಟ್ಗೆ ಹೋಯ್ತಾನ? ಹೋಗಲ್ವಾ? ಒಳ್ಳೆ ಕರ್ಮಾಗುರು ಇವ್ರು. ನಾವು ಟಿಫನ್ ಮಾಡಿದ ಜಾಗದಿಂದ ಒಂದು 40 ಕಿಲೋಮೀಟರ್ಸ್ ಬಂದಿದ್ದೀವಿ. ಇಲ್ಲಿ ಇವಾಗ ಘಾಟ್ ರೋಡ್ ಸ್ಟಾರ್ಟ್ ಆಗಿದೆ. ಈ ಬೂಟ್ಸ್ ಹಾಕೊಂಡು ತುಂಬ ಬಗ್ಸಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಕೆಳಗಡೆ ಟಚ್ ಆಗ್ತಾಯಿದೆ ಬೂಟ್ಸು. ಸಕ್ಕತ್ತಾಗಿದೆ ಅದು ರೋಡ್ಗಳಂದು ಇಲ್ಲಿ. ಯಾಕೆ ಕೇಳ್ತೀರಾ? ತುಂಬ ಬಗ್ಸಕ್ಕೆ ಆಗ್ತಾಯಿಲ್ಲ ನನಗಿಲ್ಲಿ. ಬಗ್ಸಿದ್ರೆ ರೋಡ್ ಟಚ್ ಆಗ್ತಾಯಿದೆ, ಏನು ಮಾಡೋದು? ಸೂಪರ್ ಆಗಿದೆ ರೋಡ್ ಅಂಥದ್ದು. ಫುಲ್ ಹಿಂಗೆ ಕರ್ವ್ಸು. ನನಗೆ ಈ ಶೂ ಟಚ್ ಆಗ್ತಾಯಿದೆ, ಅದೊಂದೇ ತಲೆನೋವು. ಇಲ್ಲ ಅಂದರೆ ಇನ್ನೂ ಫುಲ್ಲು ಬಗ್ಸ್ಬಿಡ್ತಾ ಇದೆ, ಕೈನೇ ಉಚ್ಕೊಂಡು ಹೋಗ್ಬಿಡ್ತಾಯಿದೆ ಕೆಳಗಡೆ. ಫುಲ್ ಎಂಜಾಯ್ ಮಾಡ್ಕೊಂಡು ಇಬ್ಬರು ಚಚ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು 51 ಕಿಲೋಮೀಟರ್ಸ್ ಇದೆ ನಮ್ಮ ಹೋಮ್ ಸ್ಟೇಗೆ. ಸೂಪರ್ ಆಗಿದೆ ಅಂತೂ. ವೆದರು ಅಷ್ಟೇ ಫುಲ್ ಬ್ರೈಟ್ ಆಗಿದೆ, ಆದರೆ ಬಿಸಿಲೇ ಇಲ್ಲ. ಸಖತ್ತಾಗಿದೆ ರೈಡ್ ಅಂತೂ ಇವತ್ತು. ಇನ್ನು ನಾವು ಮುದಿಗೆರೆ ದಾಟಿದ ಮೇಲೆ ಇನ್ನೂ ಸೂಪರ್ ಆಗಿರುತ್ತೆ ರೂಟು. ಫುಲ್ ಕರ್ವ್ಸ್ ಇರುತ್ತೆ, ಓಡ್ಸೋಕ್ಕೆ ಒಂಥರ ಸಕ್ಕತ್ತಾಗಿರುತ್ತೆ ಅದು ಫೀಲಿಂಗು. ಅದು ಎಲ್ಲ ಫಾಸ್ಟ್ ಕಾರ್ನರ್ಸ್ ಬೇರೆ. ಯಾಕೆ ಕೇಳ್ತೀರ? ಹಂಗೆ 80-100 ಟರ್ನ್ ಹೊಡಿಬೋದು, ಹಂಗಿದೆ ಕಾರ್ನರ್ಸ್ ಒಂದೊಂದು. ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ. ನೋಡಿ ಹೆಂಗೆ ಬಗ್ತಾ ಇದೆ ಗಾಡಿ ಅಂತ. $390 ನಾವು ಅಲ್ಲಿ ಬೆಂಗಳೂರಿಂದ ಒಂದು ಟೈಗರ್ ಗಾಡಿನ ಚೇಸ್ ಮಾಡ್ಕೊಂಡು ಬರ್ತಾಯಿದ್ರಿ. ನಾವು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಟೀ ಕುಡ್ಕೊಂಡು ಅಯ್ಯಪ್ಪ ಎಲ್ಲೂ ನಿಲ್ಲಿಸಲೇ ಇಲ್ಲ, ಬರ್ತಾನೆ ಇದ್ದ ಅಯ್ಯಪ್ಪ. ನಾವು ಇದೆಲ್ಲ ಮುಗಿಸ್ಕೊಂಡು ಇಲ್ಲಿ ತಿರ್ಗಾ ಬಂದು ಓವರ್ಟೇಕ್ ಮಾಡಿದ್ರಿ ಅವ್ರನ್ನ. ಅವರಾದರೂ ಅದೇ ಪೇಸಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಹೆವಿ ಡ್ರೈವರ್ ಇರಬೇಕು, ಬ್ರೇಕ್ ಇಲ್ಲದೆ ಹೊಡಿತವ್ರೆ ಅಂದರೆ.
ಐ ಥಿಂಕ್ ಮೋಸ್ಟ್ಲಿ ಒಂದು 12 o'clock 11:30 ಹಂಗೆ ಹೋಗಿ ರೀಚ್ ಆಗ್ತೀವಿ ಅನ್ಸುತ್ತೆ ನಮ್ಮ ಹೋಮ್ ಸ್ಟೇ ರೀಚ್ ಆಗಿ ಅಲ್ಲಿ ಸ್ವಲ್ಪ ಚಿಲ್ ಮಾಡಿ ಆಮೇಲೆ ನೆಕ್ಸ್ಟು ಎಲ್ಲೋಗೋದು ಅಂತ ಪ್ಲ್ಯಾನ್ ಮಾಡಬೇಕು. ಹೌದು ಚರ್ಚೆಲ್ಲ ಇದೆ, ಏನು ಸಿಕ್ಕಾಕೊಂಬಿಟ್ಟವ್ರೆ. ನಾಚು ಬ್ರೋ. ಹಾಂ 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 எந்த இது எனக்கு பெண்ட் பண்ணா இந்த ஷூ டச் ஆகுது கீழே. அது சரி தூக்கி வச்சு. எனக்கு நார்மலாக இவ்வளோ வைடாக இருக்காது இந்த ஷூ. ஸோ அந்த ப்ராக்டிஸ்லேயே நான் பண்ணி இப்போ அதே மாதிரி வருதா. ஸோ இங்கே டச் ஆகுது. அது டச் ஆனால் பார்த்தா எனக்கு ரியலைஸ் ஆகுது. அப்புறம் எடுத்து உள்ள வச்சு பயப்படுறியா குமார்? அந்த பயம் இருக்கு, மைண்ட்ல இருக்கு. ஆனால் ரிஸ்க் ஆடுன்னு அதனால ರೀಚ್ ಆದ್ರಿ ಕೊನೆಗೂ ಹೋಮ್ ಸ್ಟೇಗೆ. ಎಷ್ಟು ಮೇಲಿದೆ ನೋಡಿ ಇದು. ಸೊ ನಾವಿರೋ ಜಾಗ ಯಾವ ಹೋಮ್ ಸ್ಟೇ ಅಂದರೆ, ಇವಾಗ ಆಲ್ರೆಡಿ ಒಂದು 2-3 ಸ್ಟೇಟಸ್ ಆಗಿದೆ ಇನ್ಸ್ಟಾಗ್ರಾಮಲ್ಲಿ. ಇಬ್ಬರು ಜನ ಕೇಳ್ತಾ ಇದ್ದಾರೆ ಯಾವ ಜಾಗ ಅಂತ. ಆ ಥರ ಇದೆ ಸ್ಪಾಟ್ ಇದು. ನೀವು ಹೆಂಗಿದೆ ಅಂದರೆ ಫುಲ್ ಎತ್ತರದಲ್ಲಿದೆ ಹೋಮ್ ಸ್ಟೇ. ನೀವು ಇನ್ನು ಮಾನ್ಸೂನ್ಗೆಲ್ಲ ಇವಾಗಲೇ ಸಕ್ಕದಾಗಿದೆ. ಇನ್ನು ಮಾನ್ಸೂನ್ಗೆಲ್ಲ ಬಂದರೆ ಇನ್ನೂ ಹೆವಿಯಾಗಿರುತ್ತೆ. ಸುಮ್ಮನೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಹೋಮ್ ಸ್ಟೇಯಿಂದ ವ್ಯೂ ನೋಡಿ. ಬೆಳಿಗ್ಗೆ ಎದ್ದು ಆಚೆ ಬಂದಿದ ತಕ್ಷಣ ಹಿಂಗೆ ಇರೋದು ವ್ಯೂ. ಇದು ಮಧ್ಯಾಹ್ನ ಟೈಮ್ಗೆ ಹಿಂಗಿದೆ. ಇನ್ನು ಬೆಳಿಗ್ಗೆ ಹೆಂಗಿರ್ಬೋದು ನೀವೇ ಯೋಚನೆ ಮಾಡ್ಕೊಳ್ಳಿ. ಇನ್ನು ರೂಮ್ ಒಳಗಡೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ನಮ್ಮ ರೂಮ್ ಅಂತ. ಸೊ ನಮ್ಮ ಬ್ರೋ ಇಲ್ಲೇ ಇದ್ದಾರೆ. ಸಕ್ಕದಾಗಿದೆ ರೂಮು. ಇಲ್ಲಿ ಹೈಲೈಟ್ ಏನು ಅಂದ್ರೆ ಈ ಬಾಲ್ಕನಿನೇ ಸಕ್ಕದಾಗಿದೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಬಂದಿಲ್ಲ ಆಚೆ ನಿಂತ್ಕೊಂಡ್ರೆ ಸೂಪರ್ ಆಗಿದೆ ಸ್ಪಾಟ್ ಇದು. ಅರೆ ಒಂದು ಸ್ವಲ್ಪ ಡ್ರೈವ್ ಇದೆ, ಒಂದು 7 kilometer ಡ್ರೈವ್ ಇದೆ ಮೇಲೆ ಬರೋಕ್ಕೆ. ಇವಾಗ ಫುಲ್ಲು ರೋಡ್ ಹಾಕ್ತಾ ಇದ್ದಾರೆ. ಇನ್ನೂ ಒಂದು 2 monthsಲ್ಲಿ ಹಾಕಿ ಮುಗಿಸ್ತಾರೆ ಅನಿಸುತ್ತೆ. ಬಟ್ ಆರಾಮಾಗಿ ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೀವು ಕಾರಲ್ಲಿ ಬಂದ್ರೂ ಆರಾಮಾಗಿ ಹತ್ಕೊಂಬರ್ಬೋದು. ಸಕ್ಕದಾಗಿದೆ ವ್ಯೂ ಅಂತೂ. ಮತ್ತು ಇದ್ರದ್ದು ರೇಟು ಎಲ್ಲ ಹೇಳ್ತೀನಿ. ಫಸ್ಟು ಇವಾಗ ಹೋಗಿ ಊಟ ಮಾಡ್ಕೊಂಬಂದ್ಬಿಡ್ತೀನಿ. ಊಟ ಮಾಡ್ಕೊಂಬಂದ್ಮೇಲೆ ನಿಮಗೆ ಊಟ ಹೆಂಗಿದೆ ಅಂತ ಹೇಳ್ತೀನಿ. ಆದರೆ ಆರಾಮಾಗಿ ಇಲ್ಲೊಂದು ಟ್ವಿನ್ ಇದೆ, ಅಲ್ಲೊಂದು ಸಿಂಗಲ್ ಇದೆ. ನೀವು ಆರಾಮಾಗಿ ಒಂದು 3 ಜನ 4 ಜನ ಬರ್ಬೋದು. ಬಾತ್ರೂಮ್ ಟೂರು ಮಾಡಿಬಿಡೋಣ. ಬಾತ್ರೂಮ್ ಟೂರು ಹೈಜಿನಿಕಾಗೇ ಇದೆ, ಸ್ಪೇಷಿಯಸ್ ಆಗೂ ಇದೆ. ಇಲ್ಲೊಂದು ಕಬೋರ್ಡು ಇದೆ, ಆರಾಮಾಗಿ ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕೆ. ಸ್ಪಾಟು ಸಕ್ಕದಾಗಿದೆ.
ಪ್ಲಸ್ ಅಕ್ಕಪಕ್ಕ ಸ್ವಲ್ಪ ಟ್ರೈಲ್ಸ್ ಎಲ್ಲ ಇದೆ, ಚಿಕ್ಕ ಚಿಕ್ಕ ಟ್ರೈಲ್ಸ್ ಎಲ್ಲ ಇದೆ, ಪ್ಲಾಂಟೇಶನ್ ಇದೆ. ನೀವು ನಂತರ ಬೈಕರ್ ಆಗಿ ಆಫ್ ರೋಡ್ ಎಲ್ಲ ಮಾಡಬೇಕು ಅಂತ ಆಸೆ ಇದ್ದರೆ ಇಲ್ಲಿ ನೀವು ನೋಡ್ಬೋದು. ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ, ಅಲ್ಲಿ ಟ್ರೈಲೆಲ್ಲ ಹೋಗ್ತಾ ಇರೋದು, ಅದೆಲ್ಲ ನೀವು ಮಾಡ್ಬೋದು. ಇಲ್ಲಿ ಇವ್ರದ್ದೇ ಇಲ್ಲೊಂದು ಚಿಕ್ಕದು ಒಂದು ವಾಟರ್ ಫಾಲ್ಸ್ ಬೇರೆ ಇದೆಯಂತೆ. ಅದಕ್ಕೆ ಹೋಗೋಕ್ಕೆ ಇವ್ರ ಜೀಪಲ್ಲೇ ಹೋಗ್ಬೇಕಂತೆ, ಯಾಕಂದರೆ ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಇದೆಯಂತೆ. ಅದು ನೋಡೋಣ, ಅದು ಮಾಡಿದ್ರೆ ಅದನ್ನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇವಾಗ ಊಟ ಮಾಡ್ಕೊಂಬರೋದು. ನಾವಿಬ್ಬರೇ ಇದ್ದಿದ್ದು ಫುಲ್ ಹೋಮ್ ಸ್ಟೇಯಲ್ಲಿ, ಆದರೂ ಎಲ್ಲ ಐಟಮ್ಸು ಪ್ರಿಪೇರ್ ಮಾಡಿ ಕ್ಲೀನಾಗಿ ಅರೇಂಜ್ ಮಾಡಿಟ್ಟಿದ್ರು. ಫುಡ್ ಮಾತ್ರ ಸೂಪರಾಗಿತ್ತು ಅಂದ್ಕೊಳ್ಳಿ. ನೋಡಿ, ಈ ಪ್ಲೇಸ್ದು ನಿಮಗೆ ಡ್ರೋನ್ ಶಾಟ್ ತೋರಿಸ್ತೀನಿ. ಸೂಪರಾಗಿದೆ ಜಾಗ, ಅದನ್ನು ನೋಡಿ. ಡ್ರೋನ್ ಶಾಟ್ಸ್ ಇನ್ 3, 2, 1.